ಕೂಡ ಬಿರುಸಿನ ಮತದಾನ ರಾಜ್ಯದ 14 ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ಜಿಲ್ಲೆಗಳಲ್ಲಿ ಹೇಗೆ ನಡೀತಾ ಇದೆ ನಾವು ನೋಡ್ತಾ ಹೋಗೋಣ. ಸರತಿ ಸಾಲಿನಲ್ಲಿ ನಿಂತು ಗಣ್ಯರು ಮತ್ತು ವಯಸ್ಸಾಗಿರೋರೆಲ್ಲರೂ ಕೂಡ ಮತ ಚಲಾಯಿಸ್ತಾ ಇದ್ದಾರೆ. ಡಾಲಿ ಧನಂಜಯ್ ಅವರ ತಾಯಿ ಸಮೇತ ಅಂದ್ರೆ ಕುಟುಂಬ ಸಮೇತ ಬರ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಅವರ ಮತದಾನದ ಕೇಂದ್ರ ಎಲ್ಲಿದೆ ಅಲ್ಲಿಗೆ ಹೋಗಿ ಅವರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಹಾಕ್ತಾ ಇದ್ದಾರೆ. ಇನ್ನೇನು ಬೇಕು, ಇನ್ನೇನು ನಾವು ನಿರೀಕ್ಷೆ ಮಾಡ್ಬೋದು? ಯುವ ಜನತೆಯಿಂದ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಬಂದು ವೋಟ್ ಹಾಕಿ ಅಂತ. ಎಲ್ಲ ಗಣ್ಯ ವ್ಯಕ್ತಿಗಳು, ಹಣ್ಣಣ್ಣಾಗಿರೋ ಅಜ್ಜ ಅಜ್ಜಿಯರು ಕೂಡ ಬಂದು 94 ವರ್ಷ ಅಂತೆ ಅಜ್ಜಿಗೆ, ಬೆಂಗಳೂರಿನಲ್ಲಿ ಬಂದು ವೋಟ್ ಹಾಕಿದ್ರಲ್ಲ ಅವರು 94 ವರ್ಷ ವೋಟ್ ಹಾಕೋಗಿದ್ದಾರೆ. ಇಲ್ಲಿ ನೋಡಿ ಮತ್ತೊಂದು ಕಡೆ ರಂಜಿಸಲು ಗೆಟಪ್ ಹಾಕೊಂಡು ಬಂದಿದ್ದಾರೆ. ಫ್ಯಾನ್ಸಿ ಡ್ರೆಸ್ ಇದು. ಏನೋ ಹೇಳ್ತಾ ಇದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ ಮತದಾನಕ್ಕೆ. ಸಾಧ್ಯ ಆದ್ರೆ ನೋಡೋಣ ಅದೇನು ಎತ್ತ ಅಂತ. ಓಕೆ, ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಬೆಂಗಳೂರಿನಿಂದ ನನ್ನ ಸಹೋದ್ಯೋಗಿ ರವೀಶ್, ಇನ್ನೊಂದು ಕಡೆಗೆ ರಾಮನಗರದಿಂದ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ರವೀಶ್ ಕಡೆಗೆ ಹೋಗ್ಬಿಡ್ತೀನಿ. ರವೀಶ್, ಹೇಗಿದೆ, ಯಾವ ರೀತಿಯಾದಂತಹ ಉತ್ಸಾಹ ಕಂಡು ಬರ್ತಾ ಇದೆ? ರಾಜಕಾರಣಿಗಳಿಗಿರುವಂತಹ ಉತ್ಸಾಹ, ರಾಜಕಾರಣಿಗಳ ಭಾಷಣಗಳಲ್ಲಿ ಕಾಣುವಂತಹ ಉತ್ಸಾಹ, ಜನರ ವೋಟಿನಲ್ಲಿ ಆ ಉತ್ಸಾಹ ಕಾಣಿಸ್ತಾ ಇದೆಯೋ ಅಥವಾ ಇಲ್ವೋ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರು ಅವರೇಜನ್ನು ತೆಗೆದುಕೊಂಡಾಗ 9 ಗಂಟೆ ಅಷ್ಟೊತ್ತಿಗೆ ಸುಮಾರು ಆ ಒಂದು 8.9 ಮತ್ತೆ ಆ ಒಂದು 9 ಆ ಒಂದು ಅವರೇಜಲ್ಲೇ ಕೂಡ ಇರ್ತಿತ್ತು. ಅಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲ ಒಂದ್ ಕಡೆ 9 ದಾಟಿದೆ, 9% ದಾಟಿದೆ. ಈಗ ಅದು ಅಂದಾಜು ಸುಮಾರು 19ರಿಂದ 20% ಬಂದು ನಿಲ್ತಾ ಇದೆ ಒಟ್ಟಾರೆಯಾಗಿ 3 ಕ್ಷೇತ್ರಗಳಲ್ಲಿ. ಯಾಕೆಂದ್ರೆ ಕಳೆದ ಬಾರಿ ಒಂದ್ ರೀತಿಯಲ್ಲಿ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿರ್ಲಿಲ್ಲ, ರೆಕಾರ್ಡ್ ಮಾಡಿತ್ತು ಕಳೆದ ಬಾರಿ. ಅಂದ್ರೆ ಬೆಂಗಳೂರು ಸೆಂಟ್ರಲ್ 54%, ನಾರ್ತ್ ಅಲ್ಲಿ 54%, ಸೌತ್ ಅಲ್ಲಿ 53%. ಅದು ಇಷ್ಟು ದಿನಗಳ ಒಂದು ವರ್ಷಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ಅದು ರೆಕಾರ್ಡ್ ಆಗಿತ್ತು. ಹಾಗಾಗಿ ಈ ಬಾರಿ ಅದನ್ನು ಬ್ರೇಕ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು. ಯಾಕೆಂದ್ರೆ ಮಾರ್ನಿಂಗ್ ಇದ್ದಂತ ಸಂದರ್ಭದಲ್ಲಿ ಏನು ಸಾಕಷ್ಟು ಒಂದು ರೀತಿಯಲ್ಲಿ ಬಿರುಸಿನ ಮತದಾನ ಆಗಿತ್ತು ಆ ಒಂದು ಬೆಂಗಳೂರಿನ ಬಹಳಷ್ಟು ಮತಗಟ್ಟೆ ಕೇಂದ್ರಗಳಲ್ಲಿ. ಅಂದ್ರೆ ಎಲ್ಲ ಒಂದ್ ಕಡೆ ಎಜುಕೇಟೆಡ್ ಇರ್ತಕ್ಕಂಥ ಜಾಗಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಬೆಳಿಗ್ಗೆ ಆ ಒಂದು 7ರಿಂದ 9 ಏನಿತ್ತು ಆ ಒಂದು ಫೋರ್ಸ್ ಆಗಿ ಒಂದ್ ರೀತಿಯಲ್ಲಿ ಮತದಾನ ಹಾಕುವಂತ ಪ್ರಕ್ರಿಯೆ ಶುರುವಾಗಿತ್ತು. ಈಗ 11 ಗಂಟೆ ಬಳಿಕ ಒಂದ್ ರೀತಿಯಲ್ಲಿ ಮಂದಗತಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಕಳೆದ ಬಾರಿ ಒಂದ್ ರೀತಿಯಲ್ಲಿ ಏನ್ ಟರ್ನ್ಔಟ್ ಆಗಿತ್ತು ವೋಟು, ಅದು ಈ ಬಾರಿ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ನೀವು ಹೇಳಿದಂತೆ ಯೂತ್ಸ್ ಕೂಡ ಒಂದ್ ರೀತಿಯಲ್ಲಿ ಮತಗಟ್ಟೆ ಕೇಂದ್ರಗಳಿಗೆ ಬರಬೇಕಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಎಲ್ಲ ಒಂದ್ ಕಡೆ 11ರಿಂದ ಈ ಒಂದು 3 ಗಂಟೆ ತನಕ ಇರ್ತಕ್ಕಂಥ ಮತದಾನ ಇದೆ, ಯಾವಾಗಲೂ ಕೂಡ ಮಂದಗತಿಯಲ್ಲೇ ಕೂಡ ಇರ್ತಕ್ಕಂಥದ್ದು. ಮಾರ್ನಿಂಗ್ ಆಗುವಂತಹ ವೋಟಿಂಗು ಮತ್ತೆ ಈವ್ನಿಂಗ್ ಆಗುವಂತಹ ವೋಟಿಂಗ್ ಕೂಡ ಹೋಲಿಸ್ಕೊಂಡಂತಹ ಸಂದರ್ಭದಲ್ಲಿ. ಹಾಗಾಗಿ ಈ ಬಾರಿ ಅದು ಏನಾದ್ರೂ ದಾಟುತ್ತಾ, ಕಳೆದ ಬಾರಿಯ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಈಗಾಗಲೇ ಆ ಒಂದು 79,90,000 ಏನು ಮತದಾರರಿದ್ದಾರೆ, ಅದರಲ್ಲಿ ಕನಿಷ್ಠ ಪಕ್ಷ ಒಂದರಲ್ಲಿ 60 ಲಕ್ಷ ಜನ ಮತದಾರರು ದಾಟ್ತಾರ ಇದು ಮತದಾನ ಮಾಡುವಂತ ಸಂದರ್ಭದಲ್ಲಿ ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಾರೆ ಎಲ್ಲಾ ಕಡೆಗಳು ಕೂಡ ಶಾಂತಿಯುತವಾಗಿದೆ. ಹಾಗಾಗಿ ಬೆಳಗಿದ್ದಂತಹ ಫೋರ್ಸ್ ಈಗಿಲ್ಲ ಅಂತಾನೆ ಹೇಳ್ಬೋದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್. ಇನ್ನು ರಾಮನಗರಕ್ಕೆ ಹೋಗೋಣಲ್ವಾ? ವಿನಯ್ನ ಮಾತಾಡ್ಸೋಣ. ವಿನಯ್, ಸೇಮ್ ಕ್ವೆಶ್ಚನ್ ನಿಮ್ಮನ್ನ ಕೇಳೋದಾದ್ರೆ, ಬಿಸಿಲು ಅಂತ ಜನ ಮನೆ ಒಳಗಿದಾರಾ ಅಥವಾ ಬಂದು ವೋಟ್ ಮಾಡ್ತಾ ಇದ್ದಾರಾ? ಹೇಗಿದೆ ರಾಮನಗರದಲ್ಲಿ ಮತದಾನದ ಕಾವು? ದಿವ್ಯಾ, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ರಾಮನಗರ ಭಾಗದಲ್ಲಿ ಚುರುಕಿನ ಮತದಾನ ನಡೀತಾ ಇತ್ತು. ಇದೀಗ ಸುಮಾರು 11 ಗಂಟೆ ಮೇಲೆ ಸಾಧಾರಣವಾಗಿ ಜನ ಬರೋದು ಕಡಿಮೆ ಆಗ್ತಾ ಇದೆ. ನಾನಿದೀಗ ಕನಕಪುರ ತಾಲೂಕಿನ ಯಲವಳ್ಳಿ ಗ್ರಾಮದ ಒಂದು ಮತಗಟ್ಟೆಯಲ್ಲಿದ್ದೀನಿ. ಈಗಲೂ ಕೂಡ ಒಂದು 3-4 ಮಂದಿ ನಿಂತು ಮತದಾನವನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಚುರುಕಿನ ಮತದಾನ ಆಗಿರುವಂಥದ್ದು. ಸುಮಾರು 30% ಮತದಾನ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ನಡೆದಿದೆ. ಈಗಲೂ ಕೂಡ ಮತದಾನ ಸಾಗ್ತಾ ಇದೆ, ಜನರು ಕೂಡ ಬರ್ತಾ ಇದ್ದಾರೆ. ಆದರೆ ಬಿಸಿಲಿನ ತಾಪ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಜನ ಕೂಡ ಮನೆಯಿಂದ ಆಚೆ ಬರಲಿಕ್ಕೆ ಹಿಂದೇಟನ್ನು ಆಗ್ತಾ ಇರುವಂಥದ್ದು. ಅಂದರೆ ಸಂಜೆ ಆದ ಬಳಿಕ ಬಂದು ಓಟ್ ಹಾಕುವ ಅನ್ನೋ ಒಂದು ಆಲೋಚನೆಯಲ್ಲೂ ಕೂಡ ಇರಬಹುದು. ಈಗಾಗಲೇ ಬೆಳಗ್ಗೆಯಿಂದ ಹೆಚ್ಚಾಗಿ ಮತದಾನ ಆಗ್ತಾ ಇತ್ತು. ಸುಮಾರು 10 ಗಂಟೆವರೆಗೂ ಕೂಡ ಹೆಚ್ಚಾಗಿ ಜನ ಬಂದು ಓಟನ್ನು ಹಾಕಿದ್ರು. ಅದಾದ ಬಳಿಕ ಸ್ವಲ್ಪ ಜನ ಬರುವಂಥದ್ದು ಕಡಿಮೆ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಸುಮಾರು ಕಡೆ ಕೂಡ ಹೆಚ್ಚಾಗಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಜನರು. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಹಳ ಪ್ರಮುಖವಾಗಿ ವಯೋವೃದ್ಧರು ಹೆಚ್ಚಾಗಿ ಬಂದು ಓಟನ್ನು ಹಾಕ್ತಾ ಇದ್ದಾರೆ. ಫಸ್ಟ್ ವೋಟರ್ಸ್ ಏನಿದ್ದಾರೆ ಅವರು ಕೂಡ ಬಂದು ಓಟ್ ಹಾಕಬೇಕು ಅನ್ನೋದು ಕೂಡ ಸಾಕಷ್ಟು ಅಧಿಕಾರಿಗಳು ಕೂಡ ಕೇಳ್ಕೊಳ್ತಾ ಇರುವಂತದ್ದು. ಈ ಭಾಗದಲ್ಲಿ ಸಾಂಗವಾಗಿ ಅಂದ್ರೆ ಯಾವುದೇ ರೀತಿಯ ಒಂದು ಇದಾಗದೇನೆ ಎಲ್ಲ ಕೂಡ ಕಡೆ ಶಾಂತಿಯುತವಾಗಿ ಮತದಾನ ಈಗಾಗಲೇ ನಡೀತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಇಬ್ಬರಿಗೂ ಕೂಡ, ರವೀಶ್ ಮತ್ತೆ ವಿನಯ್. ಸೊ ಇದೀಗ ಅದೇ ಇದು ನಿರೀಕ್ಷೆ ಅಂತೀಯೇ. 11 ಗಂಟೆ ಅಂದರೆ 10 ಗಂಟೆಯಿಂದಲೇ ನೆತ್ತಿ ಸುಡೋ ಬಿಸಿಲಿತ್ತು. ಸ್ವಲ್ಪ ಕಡಿಮೆ ಆಗ್ತಾರೆ ಈಗ. ಬಹುಶಃ ಮತ್ತೆ 3-3:30-4 ಗಂಟೆ ನಂತರ ಮತ್ತೆ ಜಾಸ್ತಿ ಆಗ್ಬೋದು. ಬಟ್ ಏನೇ ಆಗಲಿ 6 ಗಂಟೆ ತನಕ ಟೈಮ್ ಇರುತ್ತೆ. ಯಾರು ಕೂಡ
ಕಾರಣಗಳನ್ನ ನೆಪಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಸಾಧ್ಯ ಆದಷ್ಟು. ಆಮೇಲೆ ನೀವೇನೋ 20 ಕಿಲೋಮೀಟರ್ ಹೋಗ್ಬೇಕು 30 ಕಿಲೋಮೀಟರ್ ಹೋಗ್ಬೇಕು ಅನ್ನೋಂಗಿಲ್ಲ. 1.5-2 ಕಿಲೋಮೀಟರ್ ನಿಮಗೆ ಬೂತ್ ಕೊಟ್ಟಿರ್ತಾರೆ, ಹೋಗಿ ವೋಟ್ ಮಾಡಿ, ಮನೆಯವ್ರನ್ನೆಲ್ಲರೂ ಕರ್ಕೊಂಡು ಹೋಗಿ. ಅದ್ರಲ್ಲಿ ಸಿಗೋ ಜೋಶೇ ಬೇರೆ. ಫ್ರೆಂಡ್ಸ್ ಹೋಗೋದು ಒಂದು ರೀತಿ, ಬಟ್ ವೋಟಿಂಗ್ ಟೈಮಲ್ಲಿ ಫ್ಯಾಮಿಲಿ ಸಮೇತ ಹೋದ್ರೆ, ನಾವು ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ವಲ್ಲ, ಇಡೀ ಕುಟುಂಬನೇ ಮತದಾನದ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಸೊ ಹೋಗಿ ವೋಟ್ ಮಾಡಿ. ನಾವು ರಾಮನಗರದಲ್ಲಿ ನೋಡಿದ್ವಿ, ಮಂಡ್ಯ, ಮೈಸೂರಿನಲ್ಲಿ ನೋಡಿದ್ವಿ. ಬೆಳಗ್ಗೆ ಒಂದು ವಿಶೇಷ ಪ್ರಕರಣ ಅರುಣ್, ನಾವು ಆಗಲೇ ಹೇಳ್ತಾ ಇದ್ದಂಗೆ 9:30ಗೆ ಮುಹೂರ್ತ ಇದೆ, 7 ಗಂಟೆಗೆ ಬಂದು ಪೂರ್ತಿ ರೆಡಿಯಾಗಿ ಮದುಮಗಳು ವೋಟ್ ಹಾಕೋಗಿರುವಂಥದ್ದು. ಸೊ ಇಂತಹ ವಿಶೇಷ ಪ್ರಕರಣಗಳಿರ್ಬೇಕಾದ್ರೆ ನಾವುಗಳು ಯಾಕೆ ಸಬೂಬ್ ಕೊಡಬೇಕು, ಕಾರಣಗಳನ್ನು ಕೊಡಬೇಕು. ಎಲ್ಲ ವಲಯದ ಗಣ್ಯರು ಕೂಡ ಬರ್ತಾ ಇದ್ದಾರೆ. ವಿಶೇಷ ಚೇತನರು, ವಯಸ್ಸಾಗಿರುವಂಥವ್ರು, ಚೇರ್ನಲ್ಲಿ ಪಾಪ ನಡ್ಕೊಬರೋಕ್ಕಾಗ್ದಲೇ ಬರ್ತಾ ಇದ್ದಾರೆ. ನೋಡಿ ಅಲ್ಲಿ ಮಠಾಧೀಶರುಗಳೆಲ್ಲರೂ ಕೂಡ ಬಂದು ವೋಟ್ ಹಾಕಿ ಹೋಗ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ಈ ಒಂದು ಓಟಿನ ಬೆಲೆ ಗೊತ್ತಿದೆ. ಅಂದರೆ ರಾಜಕಾರಣಿಗಳಿಗೆ ಅವ್ರು ಗೆದ್ರೆ ನಮಗೇನೋ ಅನ್ನುವಂಥದ್ದಲ್ಲ, ನಮಗೆ ಯಾರು ಬೇಕೋ ಅವ್ರನ್ನ ಆರಿಸುವಂತಹ ತಾಕತ್ತು ನಮಗೆ ಬರಬೇಕು. ಅದಾಗಬೇಕು ಅಂದರೆ ನಾವು ಬಂದು ವೋಟ್ ಹಾಕಬೇಕು. ನಾಳೆ ದಿನ ಏನಾದರೂ ಪ್ರಶ್ನೆ ಮಾಡೋಕ್ಕೆ ನಮಗೆ ರೈಟ್ಸ್ ಇರುತ್ತೆ, ಇಲ್ಲಾಂದ್ರೆ ಇನ್ಯಾವ ಸೀಮೆ ರೈಟ್ಸ್ ಇಟ್ಕೊಂಡು ನಾವು ಮಾತಾಡ್ತೀವಿ. ನಿಮ್ಗೇನ್ ಅನ್ಸುತ್ತೆ ಈ ಸಲ ರೆಕಾರ್ಡ್ ಬ್ರೇಕ್ ಮಾಡ್ತಾರಾ? ಮಾಡ್ಬೋದಾ ಅಂತ ಈಗ ರವೀಶ್ ಹೇಳ್ತಾ ಇದ್ರು. ಬೆಳಗ್ಗೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ತೀರಾ ಕಳಪೆ ಪ್ರದರ್ಶನ ಅಂತ. ಅಲ್ಲ, ಇದೊಂದು ಚಾಲೆಂಜ್. ಈಗ ನಿಮ್ಗೆ ಏನ್ ಅನ್ಸುತ್ತೆ? ಒಂದು ಬೆಟ್ಸ್ ಕಟ್ಟೋಣ ಇಬ್ರು ನಾವು. ಈ ಸಲ ಬೆಂಗಳೂರಿನ ಜನ ಅಥವಾ ನಮ್ಮ 14 ಕ್ಷೇತ್ರಗಳಲ್ಲಿರುವಂತ ಜನ, ಯುವಕರು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಎಲ್ಲ ನಿಂತಿರೋದು ಅವ್ರ ಮೇಲೆ. ಅವ್ರು ಮಾಡ್ತಾರ ಇಲ್ವಾ? ಈಗ ಆಗತ್ತಾ ಆಗಲ್ವಾ ಅಂತ? ಆಗ್ಬೋದೇನೋ, ಆಗ್ಲಿ ಅಂತ ನಾನು ಅಂತೀನಿ. ಆಗ್ಲಿ ಅಂತ ಆಗ್ಲಿ ಅಂತ. ಓಕೆ ಸರ್, ನೋಡ, ನನಗಂತೂ ಫೀಲಿಂಗ್ ಇದೆ ಬರ್ತೀರಾ ಅಂತ ಹೇಳಿ. ಬಟ್ ಕೆಲವೊಂದು ಟೈಮಲ್ಲಿ ರಜೆ ಅಲ್ವಾ, ಲಾಂಗ್ ಅದೇ ಹಳೇ ಚಾಳಿಯನ್ನ ಮುಂದುವರಿಸ್ತೀರಾ. 50 ಮಾರ್ಕ್ಸ್ ಸೆಕೆಂಡ್ ಕ್ಲಾಸ್ ಅಂತ ಕರ್ಸ್ಕೊಳ್ತೀರಾ, ಫಸ್ಟ್ ಕ್ಲಾಸ್ ಅನ್ಸ್ಕೊಳ್ತೀರಾ, ನಿಮ್ಮ ಮೇಲೆ ಡಿಪೆಂಡ್.